ಇನ್ನು ಮತ್ತೊಂದೆಡೆ ಕಾಂಗ್ರೆಸ್ ಬಿಜೆಪಿ ನಡುವೆ ಕದನ ವಿರಾಮ ಘೋಷಣೆಯ ಕದನ ಜೋರಾಗಿದೆ. ಅಮೆರಿಕ ಮಧ್ಯಸ್ಥಿಕೆ ಬಗ್ಗೆ ಕೇಂದ್ರದ ಮೌನವನ್ನು ಪ್ರಶ್ನಿಸಿ ದೇಶಾದ್ಯಂತ ಜನಾಂದೋಲನಕ್ಕೆ ಮುಂದಾಗಿದೆ ಕಾಂಗ್ರೆಸ್ ಪ್ಲಾನ್ ಏನು ನೋಡಿ. ಹೌಡಿ ಮೋದಿ, ಅಬ್ ಕಿ ಬಾರ್ ಟ್ರಂಪ್ ಸರ್ಕಾರ. ಒಳ್ಳೆ ಸ್ನೇಹಿತರು ಯಾರ ಹಿಂಗ್ ಚೂರಿ ಆಗ್ತಾರೇನ್ರಿ? ಪ್ರಧಾನಿ ಮೋದಿ ವಿರುದ್ಧ ಕಾಂಗ್ರೆಸ್ ರಣಕಹಳೆ. ದೇಶಾದ್ಯಂತ ಕೈ ನಾಯಕರ ಜೈ ಹಿಂದ್ ಸಭೆ. ಸುಮ್ಮನೆ ಬೂಟಾಟಿಕೆಗೆ 4 ಫ್ಲೈಟ್ ಮೇಲೆ ಕಳಿಸ್ಬಿಟ್ಟು ಬಂದ್ಬಿಟ್ಟು ಇದು ಮಾಡೋದ. ಅಂದು ಜಮ್ಮು ಕಾಶ್ಮೀರದ ಪಾಲ್ಗಾಮ್ನಲ್ಲಿ ಪ್ರವಾಸಿಗರ ನೆತ್ತರು ಹರಿದಿತ್ತು. ನರರಕ್ಕಸರು 26 ಮಂದಿಯನ್ನ ಹತ್ಯೆ ಮಾಡಿದ್ರು. ಉಗ್ರರ ವಿರುದ್ಧ ಸೇನೆ ಆಪರೇಷನ್ ಸಿಂಧೂರ ನಡೆಸಿತ್ತು. ಪಾಕ್ಗೆ ನುಗ್ಗಿ ರಕ್ತ ಬೀಜಾಸುರರ ನೆಲೆಗಳನ್ನ ಒಡಿಸ್ ಮಾಡಿತ್ತು. ಇದೀಗ ಕದನ ವಿರಾಮ ವಿರುದ್ಧ ಟೀಕಾ ಪ್ರಹಾರ ಜೋರಾಗಿದೆ. ಅಮೆರಿಕ ಮಧ್ಯಸ್ಥಿಕೆ ಬಗ್ಗೆ ಕೇಂದ್ರ ಮೌನ ವಹಿಸಿರುವುದನ್ನು ಪ್ರಶ್ನಿಸಿ ಮೇ 20ರಿಂದ 30ರವರೆಗೆ ಕಾಂಗ್ರೆಸ್ ಜೈ ಹಿಂದ್ ಸಭೆ ನಡೆಸಲು ತೀರ್ಮಾನಿಸಿದೆ. ರಾಷ್ಟ್ರ ಮಟ್ಟದಲ್ಲಿ ಮೋದಿ ವಿರುದ್ಧ ಮುಗಿಬೀಳಲು ಕಾಂಗ್ರೆಸ್ ನಾಯಕರು ಭರ್ಜರಿ ಸಿದ್ಧತೆ ಮಾಡಿಕೊಂಡಿದ್ದಾರೆ. ದೇಶವ್ಯಾಪಿ ಜೈ ಹಿಂದ್ ಸಭೆಗಳನ್ನು ನಡೆಸುವಂತೆ ಎಲ್ಲ ರಾಜ್ಯದ ಕಾಂಗ್ರೆಸ್ ನಾಯಕರಿಗೆ ಎಐಸಿಸಿ ಸೂಚಿಸಿದೆ. ರಾಷ್ಟ್ರದ ಸುರಕ್ಷತೆಯಲ್ಲಿ ಆಗಿರುವ ಲೋಪಗಳು, ಭದ್ರತೆಯಲ್ಲಿ ಸರ್ಕಾರ ಎಡವಿದ ವಿಚಾರ ಅಮೆರಿಕ ಮಧ್ಯಸ್ಥಿಕೆ ವಿರುದ್ಧ ಧ್ವನಿ ಎತ್ತುವಂತೆ ಸೂಚನೆ ನೀಡಿದೆ. ಸಿಎಂ ಸಚಿವರಿಗೆ ಕಪ್ಪು ಬಟ್ಟೆ ಪ್ರದರ್ಶನಕ್ಕೆ ಪ್ಲಾನ್. ಆಪರೇಷನ್ ಸಿಂಧೂರ ಸೈನಿಕರ ವಿಚಾರದಲ್ಲಿ ಕಾಂಗ್ರೆಸ್ ನಾಯಕರು ವಿವಾದಾತ್ಮಕ ಹೇಳಿಕೆ ನೀಡುತ್ತಿದ್ದಾರೆ. ಇದು ಕೇಸರಿ ನಾಯಕರ ಪಿತ್ತ ನೆತ್ತಿಗೇರಿಸಿದೆ. ಸೈನ್ಯಕ್ಕೆ ಕ್ರೆಡಿಟ್ ಎಂದವರು ಇದೀಗ ಉಲ್ಟಾ ಹೊಡೆಯುತ್ತಿರುವ ಬಗ್ಗೆ ಬಿಜೆಪಿ ನಾಯಕರು ಕೆಂಡಾಮಂಡಲಾಗಿದ್ದಾರೆ. ಕಾಂಗ್ರೆಸ್ಗೆ ಬಿಸಿ ಮುಟ್ಟಿಸಲು ಪ್ಲಾನ್ ಮಾಡಿದ್ದಾರೆ. ಸಿಎಂ ಹಾಗೂ ಸಚಿವರಿಗೆ ಕಪ್ಪು ಬಟ್ಟೆ ಪ್ರದರ್ಶಿಸಲು ಮುಂದಾಗಿದ್ದಾರೆ. ದೇಶ ಹಾಗೂ ಸೈನಿಕರ ವಿಚಾರದಲ್ಲಿ ಕಾಮೆಂಟ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ನೀವೇ ಹೇಳಿ. ಬಸವರಾಜ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇನ್ನು ಮತ್ತೊಂದೆಡೆ ಕಾಂಗ್ರೆಸ್ ಬಿಜೆಪಿ ನಡುವೆ ಕದನ ವಿರಾಮ ಘೋಷಣೆಯ ಕದನ ಜೋರಾಗಿದೆ. ಅಮೆರಿಕ ಮಧ್ಯಸ್ಥಿಕೆ ಬಗ್ಗೆ ಕೇಂದ್ರದ ಮೌನವನ್ನು ಪ್ರಶ್ನಿಸಿ ದೇಶಾದ್ಯಂತ ಜನಾಂದೋಲನಕ್ಕೆ ಮುಂದಾಗಿದೆ ಕಾಂಗ್ರೆಸ್ ಪ್ಲಾನ್ ಏನು ನೋಡಿ. ಹೌಡಿ ಮೋದಿ, ಅಬ್ ಕಿ ಬಾರ್ ಟ್ರಂಪ್ ಸರ್ಕಾರ. ಒಳ್ಳೆ ಸ್ನೇಹಿತರು ಯಾರ ಹಿಂಗ್ ಚೂರಿ ಆಗ್ತಾರೇನ್ರಿ? ಪ್ರಧಾನಿ ಮೋದಿ ವಿರುದ್ಧ ಕಾಂಗ್ರೆಸ್ ರಣಕಹಳೆ. ದೇಶಾದ್ಯಂತ ಕೈ ನಾಯಕರ ಜೈ ಹಿಂದ್ ಸಭೆ. ಸುಮ್ಮನೆ ಬೂಟಾಟಿಕೆಗೆ 4 ಫ್ಲೈಟ್ ಮೇಲೆ ಕಳಿಸ್ಬಿಟ್ಟು ಬಂದ್ಬಿಟ್ಟು ಇದು ಮಾಡೋದ. ಅಂದು ಜಮ್ಮು ಕಾಶ್ಮೀರದ ಪಾಲ್ಗಾಮ್ನಲ್ಲಿ ಪ್ರವಾಸಿಗರ ನೆತ್ತರು ಹರಿದಿತ್ತು. ನರರಕ್ಕಸರು 26 ಮಂದಿಯನ್ನ ಹತ್ಯೆ ಮಾಡಿದ್ರು. ಉಗ್ರರ ವಿರುದ್ಧ ಸೇನೆ ಆಪರೇಷನ್ ಸಿಂಧೂರ ನಡೆಸಿತ್ತು. ಪಾಕ್ಗೆ ನುಗ್ಗಿ ರಕ್ತ ಬೀಜಾಸುರರ ನೆಲೆಗಳನ್ನ ಒಡಿಸ್ ಮಾಡಿತ್ತು. ಇದೀಗ ಕದನ ವಿರಾಮ ವಿರುದ್ಧ ಟೀಕಾ ಪ್ರಹಾರ ಜೋರಾಗಿದೆ. ಅಮೆರಿಕ ಮಧ್ಯಸ್ಥಿಕೆ ಬಗ್ಗೆ ಕೇಂದ್ರ ಮೌನ ವಹಿಸಿರುವುದನ್ನು ಪ್ರಶ್ನಿಸಿ ಮೇ 20ರಿಂದ 30ರವರೆಗೆ ಕಾಂಗ್ರೆಸ್ ಜೈ ಹಿಂದ್ ಸಭೆ ನಡೆಸಲು ತೀರ್ಮಾನಿಸಿದೆ. ರಾಷ್ಟ್ರ ಮಟ್ಟದಲ್ಲಿ ಮೋದಿ ವಿರುದ್ಧ ಮುಗಿಬೀಳಲು ಕಾಂಗ್ರೆಸ್ ನಾಯಕರು ಭರ್ಜರಿ ಸಿದ್ಧತೆ ಮಾಡಿಕೊಂಡಿದ್ದಾರೆ. ದೇಶವ್ಯಾಪಿ ಜೈ ಹಿಂದ್ ಸಭೆಗಳನ್ನು ನಡೆಸುವಂತೆ ಎಲ್ಲ ರಾಜ್ಯದ ಕಾಂಗ್ರೆಸ್ ನಾಯಕರಿಗೆ ಎಐಸಿಸಿ ಸೂಚಿಸಿದೆ. ರಾಷ್ಟ್ರದ ಸುರಕ್ಷತೆಯಲ್ಲಿ ಆಗಿರುವ ಲೋಪಗಳು, ಭದ್ರತೆಯಲ್ಲಿ ಸರ್ಕಾರ ಎಡವಿದ ವಿಚಾರ ಅಮೆರಿಕ ಮಧ್ಯಸ್ಥಿಕೆ ವಿರುದ್ಧ ಧ್ವನಿ ಎತ್ತುವಂತೆ ಸೂಚನೆ ನೀಡಿದೆ. ಸಿಎಂ ಸಚಿವರಿಗೆ ಕಪ್ಪು ಬಟ್ಟೆ ಪ್ರದರ್ಶನಕ್ಕೆ ಪ್ಲಾನ್. ಆಪರೇಷನ್ ಸಿಂಧೂರ ಸೈನಿಕರ ವಿಚಾರದಲ್ಲಿ ಕಾಂಗ್ರೆಸ್ ನಾಯಕರು ವಿವಾದಾತ್ಮಕ ಹೇಳಿಕೆ ನೀಡುತ್ತಿದ್ದಾರೆ. ಇದು ಕೇಸರಿ ನಾಯಕರ ಪಿತ್ತ ನೆತ್ತಿಗೇರಿಸಿದೆ. ಸೈನ್ಯಕ್ಕೆ ಕ್ರೆಡಿಟ್ ಎಂದವರು ಇದೀಗ ಉಲ್ಟಾ ಹೊಡೆಯುತ್ತಿರುವ ಬಗ್ಗೆ ಬಿಜೆಪಿ ನಾಯಕರು ಕೆಂಡಾಮಂಡಲಾಗಿದ್ದಾರೆ. ಕಾಂಗ್ರೆಸ್ಗೆ ಬಿಸಿ ಮುಟ್ಟಿಸಲು ಪ್ಲಾನ್ ಮಾಡಿದ್ದಾರೆ. ಸಿಎಂ ಹಾಗೂ ಸಚಿವರಿಗೆ ಕಪ್ಪು ಬಟ್ಟೆ ಪ್ರದರ್ಶಿಸಲು ಮುಂದಾಗಿದ್ದಾರೆ. ದೇಶ ಹಾಗೂ ಸೈನಿಕರ ವಿಚಾರದಲ್ಲಿ ಕಾಮೆಂಟ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ನೀವೇ ಹೇಳಿ. ಬಸವರಾಜ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇನ್ನು ಮತ್ತೊಂದೆಡೆ ಕಾಂಗ್ರೆಸ್ ಬಿಜೆಪಿ ನಡುವೆ ಕದನ ವಿರಾಮ ಘೋಷಣೆಯ ಕದನ ಜೋರಾಗಿದೆ. ಅಮೆರಿಕ ಮಧ್ಯಸ್ಥಿಕೆ ಬಗ್ಗೆ ಕೇಂದ್ರದ ಮೌನವನ್ನು ಪ್ರಶ್ನಿಸಿ ದೇಶಾದ್ಯಂತ ಜನಾಂದೋಲನಕ್ಕೆ ಮುಂದಾಗಿದೆ ಕಾಂಗ್ರೆಸ್ ಪ್ಲಾನ್ ಏನು ನೋಡಿ. ಹೌಡಿ ಮೋದಿ, ಅಬ್ ಕಿ ಬಾರ್ ಟ್ರಂಪ್ ಸರ್ಕಾರ. ಒಳ್ಳೆ ಸ್ನೇಹಿತರು ಯಾರ ಹಿಂಗ್ ಚೂರಿ ಆಗ್ತಾರೇನ್ರಿ? ಪ್ರಧಾನಿ ಮೋದಿ ವಿರುದ್ಧ ಕಾಂಗ್ರೆಸ್ ರಣಕಹಳೆ. ದೇಶಾದ್ಯಂತ ಕೈ ನಾಯಕರ ಜೈ ಹಿಂದ್ ಸಭೆ. ಸುಮ್ಮನೆ ಬೂಟಾಟಿಕೆಗೆ 4 ಫ್ಲೈಟ್ ಮೇಲೆ ಕಳಿಸ್ಬಿಟ್ಟು ಬಂದ್ಬಿಟ್ಟು ಇದು ಮಾಡೋದ. ಅಂದು ಜಮ್ಮು ಕಾಶ್ಮೀರದ ಪಾಲ್ಗಾಮ್ನಲ್ಲಿ ಪ್ರವಾಸಿಗರ ನೆತ್ತರು ಹರಿದಿತ್ತು.
ನರರಕ್ಕಸರು 26 ಮಂದಿಯನ್ನ ಹತ್ಯೆ ಮಾಡಿದ್ರು. ಉಗ್ರರ ವಿರುದ್ಧ ಸೇನೆ ಆಪರೇಷನ್ ಸಿಂಧೂರ ನಡೆಸಿತ್ತು. ಪಾಕ್ಗೆ ನುಗ್ಗಿ ರಕ್ತ ಬೀಜಾಸುರರ ನೆಲೆಗಳನ್ನ ಒಡಿಸ್ ಮಾಡಿತ್ತು. ಇದೀಗ ಕದನ ವಿರಾಮ ವಿರುದ್ಧ ಟೀಕಾ ಪ್ರಹಾರ ಜೋರಾಗಿದೆ. ಅಮೆರಿಕ ಮಧ್ಯಸ್ಥಿಕೆ ಬಗ್ಗೆ ಕೇಂದ್ರ ಮೌನ ವಹಿಸಿರುವುದನ್ನು ಪ್ರಶ್ನಿಸಿ ಮೇ 20ರಿಂದ 30ರವರೆಗೆ ಕಾಂಗ್ರೆಸ್ ಜೈ ಹಿಂದ್ ಸಭೆ ನಡೆಸಲು ತೀರ್ಮಾನಿಸಿದೆ. ರಾಷ್ಟ್ರ ಮಟ್ಟದಲ್ಲಿ ಮೋದಿ ವಿರುದ್ಧ ಮುಗಿಬೀಳಲು ಕಾಂಗ್ರೆಸ್ ನಾಯಕರು ಭರ್ಜರಿ ಸಿದ್ಧತೆ ಮಾಡಿಕೊಂಡಿದ್ದಾರೆ. ದೇಶವ್ಯಾಪಿ ಜೈ ಹಿಂದ್ ಸಭೆಗಳನ್ನು ನಡೆಸುವಂತೆ ಎಲ್ಲ ರಾಜ್ಯದ ಕಾಂಗ್ರೆಸ್ ನಾಯಕರಿಗೆ ಎಐಸಿಸಿ ಸೂಚಿಸಿದೆ. ರಾಷ್ಟ್ರದ ಸುರಕ್ಷತೆಯಲ್ಲಿ ಆಗಿರುವ ಲೋಪಗಳು, ಭದ್ರತೆಯಲ್ಲಿ ಸರ್ಕಾರ ಎಡವಿದ ವಿಚಾರ, ಅಮೆರಿಕ ಮಧ್ಯಸ್ಥಿಕೆ ವಿರುದ್ಧ ಧ್ವನಿ ಎತ್ತುವಂತೆ ಸೂಚನೆ ನೀಡಿದೆ. ಸಿಎಂ ಸಚಿವರಿಗೆ ಕಪ್ಪು ಬಟ್ಟೆ ಪ್ರದರ್ಶನಕ್ಕೆ ಪ್ಲಾನ್. ಆಪರೇಷನ್ ಸಿಂಧೂರ ಸೈನಿಕರ ವಿಚಾರದಲ್ಲಿ ಕಾಂಗ್ರೆಸ್ ನಾಯಕರು ವಿವಾದಾತ್ಮಕ ಹೇಳಿಕೆ ನೀಡುತ್ತಿದ್ದಾರೆ. ಇದು ಕೇಸರಿ ನಾಯಕರ ಪಿತ್ತ ನೆತ್ತಿಗೇರಿಸಿದೆ. ಸೈನ್ಯಕ್ಕೆ ಕ್ರೆಡಿಟ್ ಎಂದವರು ಇದೀಗ ಉಲ್ಟಾ ಹೊಡೆಯುತ್ತಿರುವ ಬಗ್ಗೆ ಬಿಜೆಪಿ ನಾಯಕರು ಕೆಂಡಾಮಂಡಲಾಗಿದ್ದಾರೆ. ಕಾಂಗ್ರೆಸ್ಗೆ ಬಿಸಿ ಮುಟ್ಟಿಸಲು ಪ್ಲಾನ್ ಮಾಡಿದ್ದಾರೆ. ಸಿಎಂ ಹಾಗೂ ಸಚಿವರಿಗೆ ಕಪ್ಪು ಬಟ್ಟೆ ಪ್ರದರ್ಶಿಸಲು ಮುಂದಾಗಿದ್ದಾರೆ. ದೇಶ ಹಾಗೂ ಸೈನಿಕರ ವಿಚಾರದಲ್ಲಿ ಕಾಮೆಂಟ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ, ನೀವೇ ಹೇಳಿ. ಬಸವರಾಜ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇನ್ನು ಮತ್ತೊಂದೆಡೆ ಕಾಂಗ್ರೆಸ್ ಬಿಜೆಪಿ ನಡುವೆ ಕದನ ವಿರಾಮ ಘೋಷಣೆಯ ಕದನ ಜೋರಾಗಿದೆ. ಅಮೆರಿಕ ಮಧ್ಯಸ್ಥಿಕೆ ಬಗ್ಗೆ ಕೇಂದ್ರದ ಮೌನವನ್ನು ಪ್ರಶ್ನಿಸಿ ದೇಶಾದ್ಯಂತ ಜನಾಂದೋಲನಕ್ಕೆ ಮುಂದಾಗಿದೆ ಕಾಂಗ್ರೆಸ್ ಪ್ಲಾನ್ ಏನು ನೋಡಿ. ಹೌಡಿ ಮೋದಿ, ಅಬ್ ಕಿ ಬಾರ್ ಟ್ರಂಪ್ ಸರ್ಕಾರ. ಒಳ್ಳೆ ಸ್ನೇಹಿತರು ಯಾರ ಹಿಂಗ್ ಚೂರಿ ಆಗ್ತಾರೇನ್ರಿ? ಪ್ರಧಾನಿ ಮೋದಿ ವಿರುದ್ಧ ಕಾಂಗ್ರೆಸ್ ರಣಕಹಳೆ. ದೇಶಾದ್ಯಂತ ಕೈ ನಾಯಕರ ಜೈ ಹಿಂದ್ ಸಭೆ. ಸುಮ್ಮನೆ ಬೂಟಾಟಿಕೆಗೆ 4 ಫ್ಲೈಟ್ ಮೇಲೆ ಕಳಿಸ್ಬಿಟ್ಟು ಬಂದ್ಬಿಟ್ಟು ಇದ್ ಮಾಡೋದಾ? ಅಂದು ಜಮ್ಮು ಕಾಶ್ಮೀರದ ಪಾಲ್ಗಾಮ್ನಲ್ಲಿ ಪ್ರವಾಸಿಗರ ನೆತ್ತರು ಹರಿದಿತ್ತು. ನರರಕ್ಕಸರು 26 ಮಂದಿಯನ್ನ ಹತ್ಯೆ ಮಾಡಿದ್ರು. ಉಗ್ರರ ವಿರುದ್ಧ ಸೇನೆ ಆಪರೇಷನ್ ಸಿಂಧೂರ ನಡೆಸಿತ್ತು. ಪಾಕ್ಗೆ ನುಗ್ಗಿ ರಕ್ತ ಬೀಜಾಸುರರ ನೆಲೆಗಳನ್ನ ಒಡಿಸ್ ಮಾಡಿತ್ತು. ಇದೀಗ ಕದನ ವಿರಾಮ ವಿರುದ್ಧ ಟೀಕಾ ಪ್ರಹಾರ ಜೋರಾಗಿದೆ. ಅಮೆರಿಕ ಮಧ್ಯಸ್ಥಿಕೆ ಬಗ್ಗೆ ಕೇಂದ್ರ ಮೌನ ವಹಿಸಿರುವುದನ್ನು ಪ್ರಶ್ನಿಸಿ ಮೇ 20ರಿಂದ 30ರವರೆಗೆ ಕಾಂಗ್ರೆಸ್ ಜೈ ಹಿಂದ್ ಸಭೆ ನಡೆಸಲು ತೀರ್ಮಾನಿಸಿದೆ. ರಾಷ್ಟ್ರ ಮಟ್ಟದಲ್ಲಿ ಮೋದಿ ವಿರುದ್ಧ ಮುಗಿಬೀಳಲು ಕಾಂಗ್ರೆಸ್ ನಾಯಕರು ಭರ್ಜರಿ ಸಿದ್ಧತೆ ಮಾಡಿಕೊಂಡಿದ್ದಾರೆ. ದೇಶವ್ಯಾಪಿ ಜೈ ಹಿಂದ್ ಸಭೆಗಳನ್ನು ನಡೆಸುವಂತೆ ಎಲ್ಲ ರಾಜ್ಯದ ಕಾಂಗ್ರೆಸ್ ನಾಯಕರಿಗೆ ಎಐಸಿಸಿ ಸೂಚಿಸಿದೆ. ರಾಷ್ಟ್ರದ ಸುರಕ್ಷತೆಯಲ್ಲಿ ಆಗಿರುವ ಲೋಪಗಳು, ಭದ್ರತೆಯಲ್ಲಿ ಸರ್ಕಾರ ಎಡವಿದ ವಿಚಾರ, ಅಮೆರಿಕ ಮಧ್ಯಸ್ಥಿಕೆ ವಿರುದ್ಧ ಧ್ವನಿ ಎತ್ತುವಂತೆ ಸೂಚನೆ ನೀಡಿದೆ. ಸಿಎಂ ಸಚಿವರಿಗೆ ಕಪ್ಪು ಬಟ್ಟೆ ಪ್ರದರ್ಶನಕ್ಕೆ ಪ್ಲಾನ್. ಆಪರೇಷನ್ ಸಿಂಧೂರ ಸೈನಿಕರ ವಿಚಾರದಲ್ಲಿ ಕಾಂಗ್ರೆಸ್ ನಾಯಕರು ವಿವಾದಾತ್ಮಕ ಹೇಳಿಕೆ ನೀಡುತ್ತಿದ್ದಾರೆ. ಇದು ಕೇಸರಿ ನಾಯಕರ ಪಿತ್ತ ನೆತ್ತಿಗೇರಿಸಿದೆ. ಸೈನ್ಯಕ್ಕೆ ಕ್ರೆಡಿಟ್ ಎಂದವರು ಇದೀಗ ಉಲ್ಟಾ ಹೊಡೆಯುತ್ತಿರುವ ಬಗ್ಗೆ ಬಿಜೆಪಿ ನಾಯಕರು ಕೆಂಡಾಮಂಡಲಾಗಿದ್ದಾರೆ. ಕಾಂಗ್ರೆಸ್ಗೆ ಬಿಸಿ ಮುಟ್ಟಿಸಲು ಪ್ಲಾನ್ ಮಾಡಿದ್ದಾರೆ. ಸಿಎಂ ಹಾಗೂ ಸಚಿವರಿಗೆ ಕಪ್ಪು ಬಟ್ಟೆ ಪ್ರದರ್ಶಿಸಲು ಮುಂದಾಗಿದ್ದಾರೆ. ದೇಶ ಹಾಗೂ ಸೈನಿಕರ ವಿಚಾರದಲ್ಲಿ ಕಾಮೆಂಟ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ, ನೀವೇ ಹೇಳಿ. ಬಸವರಾಜ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇನ್ನು ಮತ್ತೊಂದೆಡೆ ಕಾಂಗ್ರೆಸ್ ಬಿಜೆಪಿ ನಡುವೆ ಕದನ ವಿರಾಮ ಘೋಷಣೆಯ ಕದನ ಜೋರಾಗಿದೆ. ಅಮೆರಿಕ ಮಧ್ಯಸ್ಥಿಕೆ ಬಗ್ಗೆ ಕೇಂದ್ರದ ಮೌನವನ್ನು ಪ್ರಶ್ನಿಸಿ ದೇಶಾದ್ಯಂತ ಜನಾಂದೋಲನಕ್ಕೆ ಮುಂದಾಗಿದೆ ಕಾಂಗ್ರೆಸ್ ಪ್ಲಾನ್ ಏನು ನೋಡಿ. ಹೌಡಿ ಮೋದಿ, ಅಬ್ ಕಿ ಬಾರ್ ಟ್ರಂಪ್ ಸರ್ಕಾರ. ಒಳ್ಳೆ ಸ್ನೇಹಿತರು ಯಾರ ಹಿಂಗ್ ಚೂರಿ ಆಗ್ತಾರೇನ್ರಿ? ಪ್ರಧಾನಿ ಮೋದಿ ವಿರುದ್ಧ ಕಾಂಗ್ರೆಸ್ ರಣಕಹಳೆ. ದೇಶಾದ್ಯಂತ ಕೈ ನಾಯಕರ ಜೈ ಹಿಂದ್ ಸಭೆ. ಸುಮ್ಮನೆ ಬೂಟಾಟಿಕೆಗೆ 4 ಫ್ಲೈಟ್ ಮೇಲೆ ಕಳಿಸ್ಬಿಟ್ಟು ಬಂದ್ಬಿಟ್ಟು ಇದ್ ಮಾಡೋದಾ?